ಚಿಕ್ಕಮಗಳೂರು ತಾಲೂಕು ಕಸಬಾ ಹೋಬಳಿ ಮಲ್ಲೇದೇವರಹಳ್ಳಿ ಶ್ರೀ ಮಲ್ಲೇಶ್ವರ ಸ್ವಾಮಿ ಶ್ರೀ ರುದ್ರೇಶ್ವರ ಸ್ವಾಮಿಯವರ ಕೆಂಡಾರ್ಚನೆ ಕಾರ್ಯಕ್ರಮದ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಧಾರ್ಮಿಕ ಕಾರ್ಯಕ್ರಮಗಳು ಸಂಸ್ಕೃತಿಯ ಪ್ರತೀಕವಾಗಿವೆ. ಅವು ಹೆಚ್ಚೆಚ್ಚು ನಡೆಯಬೇಕು. ಪುರಾತನ ದೇವಾಲಯಗಳು ನಮ್ಮ ದೇಶದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಪರಂಪರೆಯ ಪ್ರತೀಕಗಳಾಗಿದ್ದು ಅವುಗಳನ್ನು ರಕ್ಷಿಸುವುದು ಅತ್ಯಗತ್ಯ ಎಂದು ಬಸವ ತತ್ವ ಪೀಠದ ಪೀಠಾಧ್ಯಕ್ಷರಾದ ಬಸವ ಮರುಳಸಿದ್ದ ಸ್ವಾಮೀಜಿಯವರು ತಿಳಿಸಿದರು. ನಮ್ಮಪ್ಪ ಧರಿಸ್ತಿತ್ತು ಬುದ್ಧಿ, ನಾವು ಧರಿಸ್ತೀವ್ರಿ ಬುದ್ಧಿ. ನಾವು ಧರಿಸ್ಲಿಲ್ಲ ಅಂತಂದ್ರೆ ಏನಾರು ಅನ್ಕೊಂಡಾರು ಅಂತೇಳಿ ಧರಿಸ್ಕೊಂಡು ಹೋಗಿರ್ಬೋದು. ಅಲ್ಲ, ವಿಭೂತಿ ಧರಿಸೋದು ಆ ಕಾರಣಕ್ಕೋಸ್ಕರವಾಗಲ್ಲ. ವಿಭೂತಿಯ ಒಳಗಡೆಗೆ ಒಂದು ತತ್ವ ಅಡಗಿದೆ. ವಿಭೂತಿ ನೋಡ್ರಿ ಒಂಥರ ಅದು ಯಾವುದರಿಂದ ಮಾಡಿದ್ದು? ಸಗಣಿಯಿಂದ ಮಾಡಿದ್ದು. ಹಸುವಿನ ಸಗಣಿಯಿಂದ ಮಾಡಿದ್ದು. ಹಸುವಿನ ಸಗಣಿ ಆದ್ರೆ ಎಮ್ಮೆ ಸಗಣಿ ಆದ್ರೆ ಮುಟ್ಟಿದ ಮೇಲೆ ಕೈ ತೊಳ್ಕೊಂಡ್ಬಿಡ್ತೀವಿ ನಾವೆಲ್ಲ, ಅಲ್ವಾ? ಆದ್ರೆ ಹಸುವಿನ ಸಗಣಿಯಿಂದ ಮಾಡಿರ್ತಕ್ಕಂಥದ್ದು ವಿಭೂತಿ. ಅದೇನ್ ಮಾಡ್ತಾರೆ? ಹಸುವಿನ ಸಗಣಿಯನ್ನ ಬಿಸಿಲಿಗೆ ಒಣಗಿಸ್ತಾರೆ. ಬಿಸಿಲಿಗೆ ಒಣಗಿಸಿದ ಮೇಲೆ ಅದನ್ನ ಬೆಂಕಿ ಹಾಕಿ ಸುಡ್ತಾರೆ. ಸುಟ್ಟ ತಕ್ಷಣ ಅದು ವಿಭೂತಿ ಆಗಲ್ಲ, ಬೂದಿ ಆಕತಿ. ಆ ಬೂದಿಯನ್ನ ಮತ್ತೆ ನೀರೊಳಗೆ ಹಾಕಿ ಕಲಸ್ತಾರೆ. ಚೆನ್ನಾಗಿ ಸೋಸಿ 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 ನೀವು ಕೀಲ್ಸ ಮಾಡಕ್ ಮಾಡ್ತಿರಲ್ಲ, ಆಲ್ಬಾಯಿ ಅಂತ ಮಾಡ್ತಾರೆ. ಕೀಲ್ಸ ಮಾಡಕ್ಕೆ ರಾಗಿ ನೆನೆಸಿ ರುಬ್ಬಿದ ಮೇಲೆ ಹಸಿ ಬಟ್ಟೆ ಒಳಗೆ ಹಿಂಗೆ ಅದನ್ನ ಸೋಸ್ತೀರಿ ನೋಡ್ರಿ. ತಿಳಿ ಮಾತ್ರ ಕೆಳಗೆ ಹೋಗ್ಬೇಕು, ಗಂಟೆಲ್ಲ ಹೊರಗೆ ಹೋಗ್ಬೇಕು ಅಂತ ಹೇಳಿ ಆ ತರದ ಒಳಗೆ ಆ ಭಸ್ಮವನ್ನ, ಬೂದಿಯನ್ನ, ಸಗಣಿಯ ಬೂದಿಯನ್ನ ಬಟ್ಟೆ ಒಳಗೆ ಚೆನ್ನಾಗಿ ಶೋಧಿಸ್ತಾರೆ. ಶೋಧಿಸಿದ ಮೇಲೆ ಕೆಳಗೆ ಬಂದಿರತಕ್ಕಂಥ ತಿಳಿಗೆ ಮತ್ತೊಂದ್ಸರಿ ನೀರು ಹಾಕಿ ಕಲಸಿ ಆ ನೀರನ್ನು ಕೂಡ ಒಂದು ದಿನ ರಾತ್ರಿ ಪೂರ್ತಿ ತಿಳಿಯೋದಕ್ಕೆ ಬಿಡ್ತಾರೆ. ತಿಳ್ಕೊಂಡಾದ್ಮೇಲೆ ತಳದೊಳಗಿರ್ತಕ್ಕಂಥ ತಿಳಿಯನ್ನ ತೆಗೆದು ಮತ್ತೆ ಉಂಡೆ ಕಟ್ಟಿ ಒಣಗಿಸಿ ಮತ್ತೆ ಸುಡ್ತಾರೆ. ಹಂಗೆ 3-4 ಬಾರಿ ಸುಟ್ಟು 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 ಪುಟಕಿಟ್ಟಂತೆ 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 ಕರೇ ಬಣ್ಣದ ಬೂದಿ ಹೋಗಿ ಬಿಳಿ ಬಣ್ಣದ ವಿಭೂತಿ ಆಗಿಬಿಡುತ್ತೆ. ಅದೇ ತರದಲ್ಲಿ ನಮ್ಮೊಳಗೂ ಕೂಡ ಸಗಣಿ ತರದ ಕೆಲವೊಂದಿಷ್ಟು ಗುಣಗಳಿರ್ತವೆ. ಸಗಣಿ ಮುಟ್ಟಿ ಹೆಂಗ್ ಕೈ ತೊಳ್ಕೊಳ್ತೀವೋ ಆ ಗುಣಗಳನ್ನು ಕೂಡ ನಾವು ಮುಟ್ಟಿಬಿಟ್ವಿ ಅಂದ್ರೆ ಕೈ ತೊಳ್ಕೊಂಡ್ಬಿಡ್ಬೇಕು. ನಾವು ಕೈ ಅಷ್ಟೇ ಅಲ್ಲ, ಮನ್ಸೆಲ್ಲ ತೊಳ್ಕೊಬೇಕಾಗುತ್ತೆ ನಾವೆಲ್ಲ. ಆ ದೃಷ್ಟಿಯಿಂದ ಆ ಸಗಣಿಯನ್ನ ಸುಟ್ಟಾಗ ಹೇಗೆ ಅದು ಪವಿತ್ರವಾಗಿರ್ತಕ್ಕಂಥ ವಿಭೂತಿಯಾಗಿ ಪರಿವರ್ತನೆ ಹೊಂದುತ್ತೋ ಅದೇ ರೀತಿಯಲ್ಲಿ ನಮ್ಮೊಳಗಿರ್ತಕ್ಕಂಥ ಸಗಣಿಯ ತರದ ಗುಣಗಳನ್ನ ಜ್ಞಾನದ ಬೆಂಕಿಯಿಂದ ದಹಿಸಿಕೊಂಡು ಪವಿತ್ರಗೊಳಿಸಿಕೊಂಡು ನಾನು ಧರಿಸಿಕೊಳ್ತಾ ಇದ್ದೀನಿ ವಿಭೂತಿಯನ್ನ ಅನ್ನುವಂಥ ಭಾವದೊಳಗೆ ವಿಭೂತಿ ಧರಿಸಿಕೊಳ್ಳೋದು. ದೇವರಹಳ್ಳಿ ಗ್ರಾಮ, ಕಸಬಾ ಹೋಬಳಿ, ಚಿಕ್ಕಮಗಳೂರು ತಾಲೂಕು. ಇಲ್ಲಿ ನೆಲೆಸಿರುವುದು ಮಲ್ಲೇಶ್ವರ ಸ್ವಾಮಿ ಹಾಗೂ ರುದ್ರೇಶ್ವರ ಸ್ವಾಮಿ. ಮಲ್ಲೇಶ್ವರ ಸ್ವಾಮಿಯವರು ಉದ್ಭವ ಆಗಿರುವ ದೇವಸ್ಥಾನ. ನಾವು ಹಿಂದಿನಿಂದಲೂ 9 ವರ್ಷದಿಂದ 12 ವರ್ಷಕ್ಕೊಂದು ಕೆಂಡಾರ್ಚನೆ ಮಾಡ್ಕೊಂಡು ಬರ್ತಲೇ ಇದ್ದೀವಿ. ಈ ಸರಿ ಮಾತ್ರ ಸ್ವಲ್ಪ ನಿಧಾನ ಆಯಿತು. ಈ ಸರಿ 14 ವರ್ಷ ಆಯಿತೆ. ಈಗ ಕೆಂಡಾರ್ಚನೆ ಇಟ್ಕೊಂಡಿದ್ದೀವಿ. ರುದ್ರಾಭಿಷೇಕ, ಕೆಂಡಾರ್ಚನೆ, ಪಂಚಗಳಸ್ತಾವು ಎಲ್ಲದನ್ನು ಮಾಡಿ, ರಾಜಗೋಪುರ ಎಲ್ಲದೂ ಮಾಡಿ ಪೂಜೆಯೆಲ್ಲ ನೆರವೇರಿಸಿದ್ವಿ. ಭಕ್ತ ಮಾಸರೆಲ್ಲ ಸಹಕರಿಸಿ ಕುಂಭಾಭಿಷೇಕ ನಿನ್ನೆ 6 ಗಂಟೆಯಿಂದ ಸ್ಟಾರ್ಟ್ ಆಯಿತು. ರಾತ್ರಿ 9:30 ತನಕ ಇಲ್ಲಿ ಮುಗಿಸ್ಕೊಂಡು ಬಂದು ಇವತ್ತು ಬೆಳಗ್ಗೆ 5 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗಿ ಫಂಕ್ಷನ್ ನೆಲೆಸಲು ಇಷ್ಟೋ ತನಕ ಆಯಿತು. ಇನ್ನು ನಾಳೆ ಕೆಂಡಾರ್ಚನೆ ಇದೆ. ನಾಳೆ 8:30, 9 ಎಲ್ಲ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ಶುಭಮಂಗಳ. ನನ್ನ ಊರು ಮಲ್ಲೇದೇವರಹಳ್ಳಿ. ನಾನು ಈಗ ವಾಸಿಸುತ್ತಿರೋದು ಚಿಕ್ಕಮಗಳೂರು ನಗರದಲ್ಲಿ. ಈ ದಿನದ ಕಾರ್ಯಕ್ರಮ ಮಲ್ಲೇಶ್ವರ ಸ್ವಾಮಿ, ರುದ್ರೇಶ್ವರ ಸ್ವಾಮಿ ಕೆಂಡಾರ್ಚನೆ ಕಾರ್ಯಕ್ರಮ. ಮಲ್ಲೇಶ್ವರ ಸ್ವಾಮಿ ಅನ್ನೋದು ನಮ್ಮ ಮಲ್ಲೇದೇವರಹಳ್ಳಿಯಲ್ಲಿ ಉದ್ಭವ ಆಗಿರೋದು. ರುದ್ರೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ, ಅದರ ಮೂರ್ತಿಗಳನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀವಿ. ನಮ್ಮ ಊರಿನ ಒಂದು ಕಾಲದಲ್ಲಿ ಈ ಥರ ದೇವಸ್ಥಾನ ಇರಲಿಲ್ಲ. ಹಿಂದೆ ಒಂದು ಸಣ್ಣ ಗುಡಿ ಥರ ಇತ್ತು. ಉದ್ಭವ ಮೂರ್ತಿ, ಅದು ಕಲ್ಲು ನಮ್ಮ ಜಮೀನಲ್ಲಿ ಉದ್ಭವ ಆಗಿತ್ತು. ಆ ಉದ್ಭವ ಮೂರ್ತಿನ ಸಣ್ಣ ಒಂದು ಕಟ್ಟಡದೊಂದಿಗೆ, ಒಂದು ಸಣ್ಣ ಗುಡಿಯೊಂದಿಗೆ ಅದು ಪ್ರಾರಂಭವಾಯಿತು.
ಆ ಮಲ್ಲೇಶ್ವರ ಸ್ವಾಮಿ ಉದ್ಭವ ಮೂರ್ತಿಯಾಗಿ ಪ್ರಾರಂಭವಾಯಿತು. ತದನಂತರ ಬರ್ತಾ ನಾವು ಚಿಕ್ಕವರಿದ್ವಿ ಅವಾಗ. ಬರ್ತಾ ನಂತರ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಈಗ ಹೆಚ್ಚು ಕಡಿಮೆ ಒಂದು 20 ವರ್ಷ ಆಯಿತು ಈ ಒಂದು ನಮ್ಮ ದೇವಸ್ಥಾನ ಪ್ರಾರಂಭ ಆಯಿತು. ದೊಡ್ಡದಾಗಿ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು. ಕಟ್ತಾ ಮಲ್ಲೇಶ್ವರ ಸ್ವಾಮಿ ಹಾಗೂ ರುದ್ರೇಶ್ವರ ಸ್ವಾಮಿ ಅವರ ಏನು ಇವತ್ತು ಇದಕ್ಕೆ ಮೇಲ್ಗಡೆ ಗೋಪುರ ಮತ್ತೊಂದು ಇದಕ್ಕೆಲ್ಲ ಇದನ್ನ ಮಾಡಿ ಮುಂದೆ ಏನು ನಾಳೆ ದಿವಸ ಕೆಂಡಾರ್ಚನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಇದು 15 ವರ್ಷ ಆಯಿತು ನಮ್ಮದು ಕೆಂಡಾರ್ಚನೆ ಮಾಡಿ. ಯಾಕೆಂದರೆ ಗ್ರಾಮದಲ್ಲಿ ಯಾರು ವೈಯಕ್ತಿಕವಾಗಿ ಇದು ಮಾಡ್ಕೊಂಡು ಇದಾಗಿರೋದ್ರಿಂದ ಸಮುದಾಯ ಇತ್ತು. ನಾವು ಈಗ ಈ ಸರಿ ಎಲ್ಲ ಸೇರಿ ಕಮಿಟಿಯವರು ಇದು ಮಾಡಿ ನಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಡಿ. ತಮ್ಮಯ್ಯ, ಸಮಾಜ ಸೇವಕರಾದ ಪಲ್ಲವಿ ಸಿ.ಟಿ. ರವಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬೀಕನಹಳ್ಳಿ ಸೋಮಣ್ಣ, ಸಾಹಿತಿಗಳಾದ ಚಟ್ನಳ್ಳಿ ಮಹೇಶ್ ಉಪಸ್ಥಿತರಿದ್ದರು.